Good morning, dear. Let's start today's class. 10th Mathematics, 4th one chapter Quadratic Equations. In that 4.2 exercise, question number 3. Find the two numbers whose sum is 27 and product is 182. Right? ನೋಡಿ ಅಲ್ಲಿ sum is 27, ಪ್ರಾಡಕ್ಟ್ ಈಸ್ 182 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಬಟ್ ದ ಟೂ ನಂಬರ್ಸ್ ವಿ ಡೋಂಟ್ ನೋ ವಿಚ್ ಈಸ್ ದಟ್, ರೈಟ್? ಲುಕ್ ಹಿಯರ್. Let assume first number is x. Solution part ಅಲ್ಲಿ ಫಸ್ಟ್ ನಂಬರು ಎಕ್ಸ್ ಅಂತ ತಗೊಳ್ಳೋಣ. ಓಕೆನಾ? ಟೂ ನಂಬರ್ಸ್ ಅಂತ ಇದೆ, ಅದರಲ್ಲಿ ಫಸ್ಟ್ ನಂಬರ್ ಎಕ್ಸು, ಸೆಕೆಂಡ್ ಒನ್ ನಂಬರ್ ಇದೆಯಲ್ಲ ಸೆಕೆಂಡ್ ಒನ್ ನಂಬರು ಅದನ್ನೇನು ಮಾಡೋಣ, ಸಮ್ ಈಸ್ 27 ಅಂತ ಇದೆ. ಇಲ್ಲಿ ನೋಡ್ರಿ, ಫಸ್ಟ್ ನಂಬರ್ ಎಕ್ಸ್ ಪ್ಲಸ್ ವಿ ಡೋಂಟ್ ನೋ ಅನದರ್ ಒನ್ ನಂಬರ್. ಇಫ್ ವಿ ಡಿಡ್ ಅಡಿಷನ್ ಮೀನ್ಸ್ ವಿ ವಿಲ್ ಗೆಟ್ 27. ಅಂದರೆ 27ಅಲ್ಲಿ ಎಕ್ಸನ್ನು ಮೈನಸ್ ಮಾಡಿದರೆ ಇನ್ನೊಂದು ನಂಬರ್ ಯಾವುದು ಅಂತ ಗೊತ್ತಾಗುತ್ತಲ್ವಾ? ಸೊ 27 ಮೈನಸ್ ಎಕ್ಸ್ ಅಂತ ತಗೊಳ್ತೀನಿ. ಇದು ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ ಯಾಕೆ ತಗೊಂಡಿದ್ದೀನಿ ಇಲ್ಲಿ ಎಕ್ಸ್ ಅಂತ ಹೇಳಿ? ನೆಕ್ಸ್ಟ್ ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ? ಅವೆರಡರದ್ದು ಪ್ರಾಡಕ್ಟ್ ಬಂದುಬಿಟ್ಟು 182 ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ನಂಬರು ಎಕ್ಸು, ಸೆಕೆಂಡ್ ನಂಬರು 27 minus 6, that is equal to 182. ಕರೆಕ್ಟಾ? ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್ ಇದರಿಂದ ಮಾಡಬೇಕು ಅಲ್ವಾ? 27x ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, 2x ಹೆಂಗಾಗುತ್ತೆ? ದಟ್ ಈಸ್ ಈಕ್ವಲ್ ಟು 182 ಆಗುತ್ತೆ. ಈಗ ನೋಡಿ, ಈಗ ಏನು ಮಾಡ್ತೀರಾ? ಈಗ ಇದಿಷ್ಟನ್ನು ಈಗ ಇಲ್ಲೇ ಇರಲಿ, ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ, ಪ್ಲಸ್ 27x 182 ಈ ಕಡೆ ಬಂತು ಅಂದರೆ ಮೈನಸ್ 182, ದಟ್ ಈಸ್ ಈಕ್ವಲ್ ಟು 0. ಈಗ ಫಸ್ಟ್ ಒನ್ ಇಲ್ಲಿ ಮೈನಸ್ ಇದೆ, ಈ ಮೈನಸ್ ರಿಮೂವ್ ಮಾಡಬೇಕಂತ ಹೇಳಿದರೆ ಬೋತ್ ಸೈಡ್ ಏನು ಮಾಡಬೇಕು? ಮಲ್ಟಿಪಲ್ ಮೈನಸ್. ಆಗಿಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 27x, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 182. ಕ್ಲಿಯರ್ ಆಯಿತಾ? ಇವಾಗ ಫ್ಯಾಕ್ಟರೈಸೇಷನ್ ಮಾಡಿ ಏನು ಸಿಗುತ್ತೆ ನೋಡಿ. ಬೇಗ ಫ್ಯಾಕ್ಟರೈಸೇಷನ್ ಗೊತ್ತಿದೆ ಅಲ್ವಾ? ಹೇಗೆ ಹೇಳ್ರಿ, ಎಕ್ಸ್ಪ್ಲೈನ್ ಮಾಡಿ.
ಹ್ಞೂ, ನಂಬರ್ ಹೇಳಿ ನನಗೆ ಸಾಕು, ಯಾವ್ಯಾವ ನಂಬರ್ ತಗೋಬೇಕು ಅಂತ. ಅಡಿಷನು ಸಬ್ಟ್ರಾಕ್ಷನ್ ಮಾಡಿದರೆ 27x ಬರಬೇಕು, ಅಂದರೆ -27x ಬರಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದರೆ 182 ಬರಬೇಕು. ನೋಡಿ, ಇಲ್ಲಿ ನಾನು ಮಾಡಿದ್ದೀನಿ. 182x² ಇದೆಯಲ್ಲ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 13 ಇಂಟು 14 ಮಾಡಿದರೆ 182 ಬರುತ್ತೆ. ಇದೇ ಎರಡು ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 182 ಬರುತ್ತೆ. ಅಡಿಷನ್ ಮಾಡಿದರೆ -27x ಬರುತ್ತೆ. ನೋಡಿ, ಈಗ ಇಲ್ಲಿ ಬರೆದ್ರೆ x² -27x instead 13x -14x ಪ್ಲಸ್ 182, ಕರೆಕ್ಟಾ? ಹೀಗೆ ಎರಡು ಪೇರ್ ಮಾಡಬೇಕು, ಇವಾಗ ಗುಂಪು ಮಾಡಬೇಕು. ಅಲ್ಲಿಗೆ x ಕಾಮನ್ ತೆಗೆದ್ರೆ x -13, ಇಲ್ಲಿ -14 ಕಾಮನ್ ತೆಗಿತೀನಿ, ಎಕ್ಸ್ ಅಷ್ಟೇ ಉಳಿಯುತ್ತೆ. ಮೈನಸ್ ಮೈನಸ್ ಪ್ಲಸ್ 13 ಎಸ್ಲೆ 182 ಅಲ್ಲ 14 ಎಸ್ಲೆ 14ಗೆ ಯಾವ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 182 ಬರುತ್ತೆ. ಇವಾಗ ಮಾಡಿದ್ವಲ್ಲ, 14 ಇಂಟು 13 ಮಾಡಿದರೆ 182 ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ಯಾವ್ದು ಕಾಮನ್ ಇದೆ ಇವಾಗ? x -13 ಕಾಮನ್ ಇದೆ, ಇನ್ನು ಉಳ್ಕಿದ್ದು x -14 = 0 ಇಷ್ಟೇ. ಈಗ ನೋಡಿ, x -13 = 0, x = +13, x -14 = 0, x = 14 ಅಷ್ಟೇ ಅಲ್ವಾ? ಫಸ್ಟ್ ನಂಬರ್ x ಅಂತ ತೊಗೊಂಡಿದ್ವಿ, ಅದು 13 ಬಂತು, ಆಯಿತಾ? x = 14 ಇದೆಯಲ್ಲ, ಇಲ್ಲಿ 14 ಅಂತ ಹಾಕಕ್ಕೆ ಬರಲ್ಲ. ಇಲ್ಲಿ ಸೆಕೆಂಡ್ ನಂಬರು 27 - x ಅಂತ ಇದೆ,
27 ಮೈನಸ್ 13 ಮಾಡಿ ಏನು ಸಿಗುತ್ತೆ ನೋಡಿ. ಫೋರ್ಟೀನ್ ಬರುತ್ತೆ ನೋಡಿ ಸೆಕೆಂಡ್ ಒನ್ ನಂಬರ್. ಅಲ್ಲಿಗೆ ಸಿಕ್ತಲ್ಲ ಆನ್ಸರ್. ಕ್ಲಿಯರ್ ಆಯಿತಾ? ನೆಕ್ಸ್ಟ್ same as it is. Second one, find two consecutive positive integers sum of whose square is 365. ಕಾನ್ಸಿಕ್ಯೂಟಿವ್ ಅಂತ ಕಂಟಿನ್ಯೂಯಸ್ ಇದೆ ಅಂತೆ ನಂಬರ್ಸು. ಅದನ್ನು ನಾವೇನಾದರೂ ಅಡಿಷನ್ ಮಾಡಿದರೆ ಸಮ್ ಆಫ್ ಹೂ ಸ್ಕ್ವಯರ್ಸ್ ಈಸ್ 365. ಆ ಎರಡು ನಂಬರ್ನ ಅಡಿಷನ್ ಮಾಡಿ ಬರೋ ನಂಬರ್ದು ಸ್ಕ್ವಯರು 365 ಇರುತ್ತಂತೆ. ಟ್ರೈ ಮಾಡಿ ನೋಡೋಣ. ಅಂದರೆ ಹೆಂಗೆ ತಗೊಳ್ತೀರಾ ಇಲ್ಲಿ ನೀವು ಈಕ್ವೇಷನ್ಸ್ ಏನು ಫಾರ್ಮೇಟ್ ಆಗುತ್ತೆ ನಿಮಗೆ. ಹಿಂಟ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡುವಂತ್ರಿ. ಏನಾಗುತ್ತೆ ಹೇಳ್ರಿ. ರೀಡ್ ದಟ್ ಫಸ್ಟ್. Positive integers sum of whose square is 365 ಅಂತ ಇದೆ. ಈಗ ಪಾಸಿಟಿವ್ ನಂಬರು ಎಕ್ಸ್ ಅಂತ ತಗೊಳ್ಳೋಣ, ಆಯಿತಾ. ಕಾನ್ಸಿಕ್ಯೂಟಿವ್ ಅಲ್ಲೇನಂತ ಹೇಳಿದರೆ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ದಾರೆ. ಅಂದರೆ ನೆಕ್ಸ್ಟ್ ಒಂದು ನಂಬರು ಎಕ್ಸ್ ಆದಮೇಲೆ ನೆಕ್ಸ್ಟ್ ನಂಬರ್ ಆಗಿರಬೇಕಲ್ವಾ. ಎಕ್ಸ್ಗೆ +1 ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಏನು ಅಂತ ಸಿಗುತ್ತೆ. ಅದೇ ಎಕ್ಸ್ಗೆ -1 ಮೈನಸ್ ಮಾಡಿದರೆ ಆ ಎಕ್ಸ್ ಹಿಂದೆ ಇರೋ ನಂಬರ್ ಸಿಗುತ್ತೆ ಅಲ್ವಾ. ಇದು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಕಂಟಿನ್ಯೂಯಸ್ ಆಗಿದೆ ಅಲ್ವಾ. ಈಗ ನೋಡ್ರಿ, ಸಮ್ ಆಫ್ ಹೂ ಸ್ಕ್ವಯರ್ಸ್ ಈಸ್ 365 ಅಂತ ಇದೆ. ಸಮ್ ಅಂತ ಹೇಳಿದರೆ ಎಕ್ಸ್ ಪ್ಲಸ್ 1 ಕರೆಕ್ಟಾ. ಹೂಸ್ ಸ್ಕ್ವಯರ್ಸ್ ಅಂದರೆ ಇವುಗಳ ಸ್ಕ್ವಯರು ಯಾವುದಕ್ಕೆ ಈಕ್ವಲ್ ಆಗಿದೆ? 365ಗೆ ಈಕ್ವಲ್ ಆಗಿದೆ. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಏನಾಗುತ್ತೆ ನೋಡಿರಿ. ಎಕ್ಸ್ ಸ್ಕ್ವಯರ್ ಹಾಗೆ ಇರುತ್ತೆ. ಎಕ್ಸ್ +1 ಹೋಲ್ ಸ್ಕ್ವಯರ್ ಅಂದರೆ a + b ಹೋಲ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಪ್ಲಸ್ 2ab ಅಂದರೆ 2x ಪ್ಲಸ್ b ಸ್ಕ್ವಯರ್ ಅಂದರೆ 1 ಸ್ಕ್ವಯರ್. ದಟ್ ಈಸ್ ಈಕ್ವಲ್ ಟು 365. ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂದರೆ 2x ಸ್ಕ್ವಯರ್ ಆಗುತ್ತೆ. ಪ್ಲಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 365. 1 ಸ್ಕ್ವಯರ್ ಅದು ಆನ್ಸರ್ 1 ಅಲ್ಲ. 2x 365 ಈ ಕಡೆ ಬಂದರೆ -365 ಈಸ್ ಈಕ್ವಲ್ ಟು 0 ಆಗುತ್ತೆ. +1 ಹಾಕಿಲ್ಲಲ್ಲ, ಇಲ್ಲಿ ನೋಡಿ. +1ಗೆ 365 ಈ ಕಡೆ ಬಂದರೆ -365 ಅಲ್ವಾ. ಹಾಂ, +1 -365 ಅಂತ ಹೇಳಿದರೆ ಏನು ಬರುತ್ತೆ ಆನ್ಸರ್?
ಮೈನಸ್ ಪ್ಲಸ್ minus 364 is equal to 0. ಈಗ ಫ್ಯಾಕ್ಟ್ರೈಸೇಷನ್ ಮಾಡಿ. ಇಲ್ಲಿ ನೋಡಿ 2 ಕಾಮನ್ ತೆಗಿಬೋದು ಅನಿಸುತ್ತೆ. ಇಲ್ಲಿ 3 ಟರ್ಮ್ಸಲ್ಲೂ 2 ಅಂತ ಇದೆ. ನಾವು ಆಚೆ ತೆಗಿಬೋದು ಅದನ್ನು ಅಲ್ವಾ? ನೋಡ್ರಿ ಇಲ್ಲಿ ಡಿವೈಡೆಡ್ 2 ಆನ್ ಬೋತ್ ಸೈಡ್ ಅಂತ ಕೊಟ್ಟರೆ 2x square by 2 plus 2x by 2 minus 364 by 2 is equal to 0 by 2. 2 ಕ್ಯಾನ್ಸಲ್ ಆಗುತ್ತಾ ಇಲ್ಲಿ? ಇಲ್ಲೂ 2 ಕ್ಯಾನ್ಸಲ್. ಇಲ್ಲಿ 2 1s 2 1s 2 2 8s 16 2 2s 4 ಆಗುತ್ತೆ ಅಲ್ವಾ? ಅಲ್ಲಿಗೆ ಏನಾಯಿತು ನೋಡಿ, ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 182 ಇಸ್ ಈಕ್ವಲ್ ಟು 0 ಆಯಿತು. ನೋಡಿರಿ ಮತ್ತೆ 182 ಅಂತ ಬಂದಿದೆ. ಈಗ ನೀವು ಇದನ್ನು ಫ್ಯಾಕ್ಟ್ರೈಸೇಷನ್ ಕಂಟಿನ್ಯೂ ಮಾಡ್ತೀರಾ? ಏನಿಲ್ಲ, ತುಂಬ ಸಿಂಪಲ್ ಆಗುತ್ತೆ. ಈಗ 182 ಎಕ್ಸ್ ಸ್ಕ್ವಯರ್ ಇದೆ. ನಂಬರ್ ಚಾಯ್ಸ್ ಮಾಡಿ, ಅವೆರಡನ್ನು ನೀವು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದರೆ ಏನು ಬರಬೇಕು? ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಪ್ಲಸ್ 1x ಅಂತ ಬರಬೇಕು. ಆವಾಗಲೇ ತೊಗೊಂಡಿದ್ವಲ್ಲ 14x ಇಂಟು 13x. ಇಲ್ಲಿ ಮೈನಸ್ ಇದೆ ಅಲ್ವಾ, ಇದು ಮೈನಸ್ 182 ಎಕ್ಸ್ ಸ್ಕ್ವಯರ್ ಆಗುತ್ತೆ. ನೋಡ್ರಿ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಅಲ್ಲ, ಇದನ್ನು ಪ್ಲಸ್ ಮಾಡಬೇಕು, ಇದು ಮೈನಸ್ ಮಾಡಬೇಕು, ಅವಾಗ ಕರೆಕ್ಟ್ ಬರುತ್ತೆ. ಮೈನಸ್ 13 ಆಯಿತಾ? ಇದರಲ್ಲಿ 14 ಮೈನಸ್ 13 ಮೈನಸ್ ಮಾಡಿದರೆ ಪ್ಲಸ್ 1x ಸಿಗುತ್ತಲ್ವಾ? ಈ ನಂಬರ್ಸ್ನ ಇಲ್ಲಿ ಹಾಕಿ ಸಾಲ್ವ್ ಮಾಡಿ ಆಯಿತಾ? ಮಾಡ್ತೀರಾ ಕಂಟಿನ್ಯೂ ಪಾರ್ಟ್ ಇದ್ರದ್ದು? ನಾನೇ ಮಾಡಿಬಿಡ್ತೀನಿ ನೋಡಿ, ಇಲ್ಲಾಂದರೆ ಕಂಪ್ಲೀಟ್ ಆಗುತ್ತೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 14x ಮೈನಸ್ 13x ಮೈನಸ್ 182 ಇಸ್ ಈಕ್ವಲ್ ಟು 0. ಗ್ರೂಪ್, ಇದು ಗ್ರೂಪ್ ಆಯಿತು. ಈಗ ಎಕ್ಸ್ ಕಾಮನ್ ತೆಗಿಬೇಕು. ಎಕ್ಸ್ ಪ್ಲಸ್ 14 ಅಷ್ಟೇ ಉಳಿಯುತ್ತೆ. ಇಲ್ಲಿ 13 ಕಾಮನ್ ತೆಗೆದರೆ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. 13 ಇಂಟು 14 ಮಾಡಿದರೆ 182. ಅಲ್ಲಿಗೆ ಎಕ್ಸ್ ಪ್ಲಸ್ 14 ಎಕ್ಸ್ ಮೈನಸ್ 13 is equal to 0. x plus 14 is equal to 0. x minus 13 is equal to 0 ಅಲ್ವಾ? x is equal to minus 14 ಬರುತ್ತೆ, x is equal to plus 13 ಬರುತ್ತೆ. ಈಗ ಫಸ್ಟ್ ಒನ್ ನಂಬರ್ ಏನಿದೆ ಅಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 14 ಬಂತು. ನೆಕ್ಸ್ಟ್ ನಂಬರು ಎಕ್ಸ್ ಪ್ಲಸ್ 1 ಅಂತ ಇದೆ, ಅಂದರೆ ಮೈನಸ್ 14 ಪ್ಲಸ್ 1, ಅಂದರೆ ಆನ್ಸರು ಮೈನಸ್ 13. ಇಲ್ಲಿ ಮೈನಸ್ ಇದೆಯಲ್ಲ, ನಾವು ಮೈನಸ್ ಬದಲು ಇಲ್ಲಿ ಪಾಸಿಟಿವ್ ನಂಬರೇ ತೊಗೋಬೋದು. ಇಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದಾರಲ್ವಾ, ಸೊ ನಾವು ನೆಗೆಟಿವ್ ತಗೊಳ್ಳೋ ಹಾಗಿಲ್ಲ ಇಲ್ಲಿ. ಸೊ ಡೋಂಟ್ ಕನ್ಸಿಡರ್ ದಿಸ್. ಪಾಸಿಟಿವ್ ನಂಬರ್ಸ್ ತೊಗೊಳ್ರಿ. ಅರ್ಥ ಆಯ್ತಾ ಯಾಕೆ ತೊಗೊಳ್ತಾ ಇದ್ದೀನಿ ಅಂತ? ಪಾಸಿಟಿವ್ ನಂಬರ್ಸ್ನೇ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ 13 ಆಗುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ 1 ಅಂದರೆ 13 ಪ್ಲಸ್ 1, ಅಲ್ಲಿಗೆ 14 ಆಯಿತು. ಅಲ್ಲಿ ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ನೀವು ಸಾಲ್ವ್ ಮಾಡಿ ಇದಿಷ್ಟು.
5 and 6 ಟ್ರೈ ಮಾಡಿ ಬರುತ್ತೆ.